ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಸತ್ಯವೇದದಲ್ಲಿ ಆದಿಕಾಂಡ 27ನೇ ಅಧ್ಯಾಯ 11ರಿಂದ 17ನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ. ನೀನು ನನ್ನ ಮಾತನ್ನ ಕೇಳಬೇಕು. ಇದರ ವಿಷಯದ ಕುರಿತು ನಾವು ಈ ದಿನ ಈ ಭಾಗದಲ್ಲಿ ಕಲಿತೇವೆ. ಸತ್ಯವೇದವನ್ನು ಓದಿಕೊಳ್ಳಲ್ವಾ? ಅದಕ್ಕೆ ಯಾಕೋಬನು, ನನ್ನ ಅಣ್ಣನ ಮೈ ಬಹಳ ರೋಮ ಉಳ್ಳದ್ದು, ನನ್ನ ಮೈ ನುಣ್ಣಗದೆ. ಒಂದು ವೇಳೆ ತಂದೆಯು ನನ್ನನ್ನು ಮುಟ್ಟಿ ನೋಡಿದರೆ ನಾನು ಅವನಿಗೆ ಗೇಲಿ ಮಾಡುವವನಾಗಿ ತೋರಿ ಬಂದು ನನ್ನ ಮೇಲೆ ಶಾಪವನ್ನು ಬರಮಾಡಿಕೊಳ್ಳುವೇನೇ ಹೊರತು ಆಶೀರ್ವಾದವನ್ನು ಬರಮಾಡಿಕೊಳ್ಳುವುದಿಲ್ಲ ಅನ್ನಲು ಅವನ ತಾಯಿ, ಮಗನೇ, ಅವನು ನಿನಗೆ ಶಾಪ ಕೊಟ್ಟರೆ ಆ ಶಾಪ ನನಗಿರಲಿ. ನೀನು ನನ್ನ ಮಾತನ್ನು ಕೇಳಿ ಆ ಮರಿಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳಲು ಅವನು ಹೋಗಿ ಅವುಗಳನ್ನು ತಂದು ತಾಯಿಗೆ ಕೊಟ್ಟನು. ಅವನು ಹೋಗಿ ಅವುಗಳನ್ನು ತಂದು ತಾಯಿಗೆ ಕೊಟ್ಟನು. ರೆಬೆಕ್ಕಳು ಅವನ ತಂದೆಗೆ ಇಷ್ಟವಾಗಿದ್ದ ಸವಿಯೂಟವನ್ನು ಸಿದ್ಧಪಡಿಸಿದ ಮೇಲೆ ಮನೆಯಲ್ಲಿ ತನ್ನ ವಶದಲ್ಲಿದ್ದ ಹಿರಿಮಗನಾದ ಏಸಾವನ ಶ್ರೇಷ್ಠ ವಸ್ತ್ರಗಳನ್ನು ತೆಗೆದು ತನ್ನ ಕಿರಿಮಗನಾದ ಯಾಕೋಬನಿಗೆ ಒದಿಸಿ ಆ ಆಡಿನ ಮರಿಗಳ ಚರ್ಮಗಳನ್ನು ಅವನ ಕೈಗಳಿಗೂ ನುಣುಪಾದ ಕೊರಳುಗಳಿಗೂ ಸುತ್ತಿ ತಾನು ಸಿದ್ಧ ಮಾಡಿದ ರುಚಿ ಪದಾರ್ಥವನ್ನ ರೊಟ್ಟಿಯನ್ನು ತನ್ನ ಮಗನಾದ ಯಾಕೋಬನ ಕೈಗೆ ಕೊಟ್ಟಳು. ಪ್ರಿಯರೇ, ಈ ಒಂದು ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಈಗ ಈಸಾಕನಿಗೆ ವಯಸ್ಸಾಗಿದೆ, ಮಕ್ಕಳನ್ನ ಅವನು ಆಶೀರ್ವಾದ ಮಾಡಬೇಕು. ತಂದೆ ತಾಯಿಗಳ, ಮುಖ್ಯವಾಗಿ ದೇವರನ್ನ ನಂಬಿರುವಂತ ತಂದೆ ತಾಯಿಗಳ ಆಶೀರ್ವಾದ ಮಕ್ಕಳಿಗೆ ಬಹಳ ಅವಶ್ಯಕತೆ. ಮಕ್ಕಳೇ, ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ, ನಿಮ್ಮ ತಲೆ ಮೇಲೆ ಕೈಯನ್ನಿಟ್ಟು ಪ್ರತಿದಿನ ನಿಮ್ಮನ್ನು ಆಶೀರ್ವದಿಸೋದು. ತಂದೆ ತಾಯಿಗಳೇ ನನಗೆ ಬೇಡ ಎಂಬುದಾಗಿ ನಾವು ಹೇಳುವುದಲ್ಲ. ತಂದೆ ತಾಯಿಗಳ ಆಶೀರ್ವಾದವನ್ನ ಇವತ್ತು ಮಕ್ಕಳಾದ ನಾವು ಪಡೆದುಕೊಳ್ಳುವರಾಗಿರಬೇಕು. ಮಕ್ಕಳು ಒಂದು ವೇಳೆ ನಿಮ್ಮ ತಂದೆ ತಾಯಿಗಳು ಏಸಪ್ಪ ನಂಬಿದ್ದಾರೆ, ಆದರೆ ನಿಮಗೆಲ್ಲ ತಲಾಂತಿದೆ, ನಮ್ಮ ತಂದೆ ತಾಯಿಗಳು ಪರವಾಗಿಲ್ಲ ಬಿಡು ಅಂತ ಹೇಳ್ಬೇಡಿ, ಅವ್ರು ಬೇಡ ಅಂತ ಹೇಳ್ಬೇಡಿ. ಅವ್ರು ಏಸಪ್ಪ ನಂಬಿರೋದಾದ್ರೆ ಆ ತಂದೆ ತಾಯಿಗಳ ಒಂದು ಆಶೀರ್ವಾದದ ಕರ ನಿಮ್ಮ ಮೇಲೆ ಬರೋದಾದ್ರೆ ಖಂಡಿತವಾಗಿ ನಿಮ್ಮ ಜೀವಿತಕ್ಕೆ ಒಳ್ಳೆಯದು ಉಂಟಾಗ್ತದೆ. ಸರಿ, ಈಗ ಇಲ್ಲಿ ನಾವು ನೋಡ್ತೀವಿ, ಈಸಾಕ ಏನ್ ಮಾಡ್ತಾನೆ, ಅವನ ದೊಡ್ಡ ಮಗ ಏಸಾವನನ್ನ ಕರೆದು, ನಾನು ನಿನ್ನ ಆಶೀರ್ವಾದ ಮಾಡಬೇಕು, ಆದ್ರಿಂದ ನನಗೆ ಕಾಡಿಗೆ ಹೋಗಿ ಒಂದು ಒಳ್ಳೆ ಬೇಟೆ ಮಾಡಿ ಒಂದು ಒಳ್ಳೆ ಮಾಂಸದ ಊಟವನ್ನ ನೀನು ಸಿದ್ಧ ಮಾಡಿ ನನಗೆ ತೆಗೆದುಕೊಂಡು ಬಾ, ಅದನ್ನು ತಿಂದು ನಾನು ನಿನ್ನ ಆಶೀರ್ವಾದ ಮಾಡ್ತೀನಿ ಅಂತ ಈಸಾಕನ ಹೇಳ್ತಾನೆ. ಏಸಾವ ಹೊರಟೋಗ್ತಾನೆ, ದೊಡ್ಡ ಮಗ. ಇಲ್ಲಿ ಈಸಾಕನ ಹೆಂಡತಿ ರೆಬೆಕ್ಕಳು ಕೇಳಿಸ್ಕೊಂಡು, ಅಯ್ಯೋ, ತಂದೆ ಮಾಡಿದಂತ ಆಶೀರ್ವಾದ ದೊಡ್ಡ ಮಗನಿಗೆ ಎಲ್ಲಿ ಬಂದ್ಬಿಡ್ತದೆ, ಚಿಕ್ಕ ಮಗನು ಇವನು ಯಾಕೋಬ ನನಗೆ ತುಂಬಾ ಇಷ್ಟ, ಯಾಕೋಬನ ಒಂದು ಮೇಲೆ ತಾಯಿಗೆ ತುಂಬಾ ಇಷ್ಟ ಇತ್ತು, ದೊಡ್ಡವನ ಮೇಲೆ ತಂದೆಗೆ ತುಂಬಾ ಇಷ್ಟ ಇತ್ತು. ಸೊ ಹೀಗಾಗಿ ಇವಳೇನ್ ಮಾಡ್ತಾಳೆ, ಯಾಕಂದ್ರೆ ಆವಾಗಿನ ಕಾಲದಲ್ಲಿ ತಂದೆ ಆಶೀರ್ವಾದ ಕೊಟ್ಬಿಟ್ರೆ ಅದು ಆಶೀರ್ವಾದವಾಗಿ ಉಳಿದು ಬಿಡ್ತಾ ಇತ್ತು, ಅಷ್ಟು ಸೀರಿಯಸ್ ಆಗಿತ್ತು ತಂದೆ ಆಶೀರ್ವಾದ. ಈಗಲೂ ಆ ರೀತಿ ಇದೆ ಪ್ರಿಯರೇ. ನಿಮ್ಮ ತಂದೆ ತಾಯಿಗಳು ದೇವರನ್ನ ನಂಬಿರುವುದಾದ್ರೆ ಆಶೀರ್ವಾದ ತಲಾಂತರಕ್ಕೂ ಉಳಿಯುವಂತದ್ದಾಗಿದೆ. ಅದರಿಂದ ತಂದೆ ತಾಯಿಗಳಿಗೆ ವಿಧೇಯರಾಗಿ ನೀವು ನಡೆದುಕೊಳ್ಳಿ. ಈಗ ರೆಬೆಕ್ಕಳು ಇದನ್ನು ಕೇಳಿಸ್ಕೊಂಡು ಏನ್ ಮಾಡ್ತಾಳೆ, ಯಾಕೋಬನಿಗೆ, ನೀನು ಹೋಗು, ಬೇಗ ಪಕ್ಕದಲ್ಲಿರುವಂತ ಮರಿಗಳನ್ನ ತಗೊಂಬ, ನಾನು ಅದನ್ನ ಕಡಿದು ಒಳ್ಳೆ ಊಟ ಮಾಡ್ತೀನಿ, ಅಡಿಗೆ ಮಾಡ್ತೀನಿ. ಆ ಅಡಿಗೆ ಮಾಡಿದ್ಮೇಲೆ ನೀನು ತಗೊಂಡೋಗಿ ತಂದೆಗೆ ಕೊಡು. ಒಂದು ವೇಳೆ ತಂದೆ ನಿನ್ನ ಹೆಸರು ಕೇಳಿದ್ರೆ ನನ್ನ ಹೆಸರು ಏಸಾವ ಅಂತ ಹೇಳು. ಅದಕ್ಕೆ ಅವನು ಹೇಳ್ತಾನೆ, ಅಮ್ಮ ಏಸಾವ ಅಂತ ನಾನು ಹೇಳ್ತೀನಿ, ಸ್ವರನ ಏನೋ ಒಂಥರ ಆಕ್ಟಿಂಗ್ ಮಾಡ್ಕೊಂಡು ಮಾಡ್ಬೋದು, ಆದ್ರೆ ನನ್ನ ಅಣ್ಣನ ಮೈ ರೋಮ ಉಳ್ಳದ್ದಾಗಿದೆ, ಹೀಗಾಗಿ ನನ್ನ ಮೈ ನುಣುಪಾಗಿದೆ, ಏನ್ ಮಾಡೋದು, ತಂದೆ ಮುಟ್ಬಿಟ್ರೆ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ವರಿ ಮಾಡಬೇಡ, ಆ ಕುರಿಯ ಒಂದು ಚರ್ಮವನ್ನ ನಾನು ಒದಿಸ್ತೀನಿ ಎಂಬುದಾಗಿ ಹೇಳಿ ಅವಳೇನ್ ಮಾಡ್ತಾಳೆ, ಅಡಿಗೆ ಸಿದ್ಧ ಮಾಡಿ ಮಗನ ಕೈ ಕೊಟ್ಟು
ಏನ್ ಮಾಡ್ತಾಳೆ, ಆ ಮಗನಿಗೆ ಯಾಕೋಬನಿಗೆ ಚರ್ಮವನ್ನು ಹೊದಿಸಿ ಕಳಿಸ್ತಾಳೆ. ತಂದೆ ಏನ್ ಮಾಡ್ತಾನೆ, ಈಗ ಆಶೀರ್ವಾದ ಮಾಡ್ಲಿಕ್ಕೆ ಸಿದ್ಧವಾಗ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ತಾಯಿ ಮಾಡಿದಂತ ಒಂದು ತಪ್ಪು ಆ ಕುಟುಂಬಕ್ಕೆ ಮುಂದೆ ಎಷ್ಟು ಪ್ರಾಬ್ಲಮ್ ಬರುತ್ತೆ, ಅವ್ರ ಅಣ್ಣ ತಮ್ಮ ಎಷ್ಟು ಡಿವೈಡ್ ಆಗ್ತಾರೆ ಅನ್ನೋದೆಲ್ಲ ನಾವು ನೋಡ್ಬೇಕಾದ್ರೆ ಅಲ್ಲಿ ಫೇವರಿಟಿಸಮ್ ಅನ್ನೋದು ಆ ಕುಟುಂಬದಲ್ಲಿ ಇದ್ದಿದ್ರಿಂದಲೇ, ಪಕ್ಷಪಾತ ಕುಟುಂಬದಲ್ಲಿ ಇದ್ದಿದ್ರಿಂದಲೇ ಆ ಕುಟುಂಬ ಸಮಸ್ಯೆಗೆ ಒಳಗಾಯಿತು. ಸೊ ಪ್ರಿಯರೇ, ಇಲ್ಲಿ ಅನೇಕ ಪಾಠಗಳನ್ನ ನಾವು ಕಲಿಬಹುದು. ಒಂದನೇದಾಗಿ ಇಲ್ಲಿ ಏಸಾವ ವಯಸ್ಸಾಗಿದ್ರು ಅವನಿಗೆ ಊಟದ ಮೇಲೆ ಹೆಚ್ಚು ಆತನಿಗೆ ಇಷ್ಟ ಇತ್ತು. ಅಂದ್ರೆ ನಾವು ನೋಡ್ತೀವಿ ಇವತ್ತು ತಂದೆ ತಾಯಿಗಳು ವಯಸ್ಸಾಗಿದ್ರು ಸಹ ಅವರಿಗೆ ಇವತ್ತು ಲೋಕದ ಆಸೆಗಳು, ಶರೀರದ ಆಸೆಗಳು ಎಷ್ಟರ ಮಟ್ಟಿಗೆ ಅವರನ್ನು ಆಳ್ತಾ ಇರ್ತದೆ ಎಂಬುದಾಗಿ ನಾವು ನೋಡ್ಬೇಕಾಗಿರೋ ಒಂದು, ಅದನ್ನು ನಾವೇನ್ ಮಾಡ್ಬೇಕು, ಹತೋಟಿಗೆ ತಂದ್ಕೊಳ್ಬೇಕು. ಎರಡನೇದಾಗಿ ಬಹಳ ಪ್ರಾಮುಖ್ಯವಾದ ಒಂದು ವಿಷಯ ಏನೆಂಬುದಾಗಿ ನಾವು ನೋಡುವಾಗ, ತಾಯಿ ಇಲ್ಲಿ ತಪ್ಪಾದದನ್ನೇ ಮಗನಿಗೆ ಹೇಳ್ಕೊಡ್ತಾಳೆ. ಮಾತ್ರವಲ್ಲದೆ ತಪ್ಪಾದ ದಾರಿಯಲ್ಲೇ ನಡೆಯಕ್ಕೆ ತಾಯಿ ಬೋಧನೆ ಮಾಡ್ತಾಳೆ. ತಾಯಿ ಆದವರು ನಮ್ಮ ಮಕ್ಕಳಿಗೆ ಯಾವತ್ತೂ ಅಷ್ಟೇ ನಾವು ಒಳ್ಳೆ ದಾರಿಯನ್ನ ಹೇಳ್ಕೊಡ್ಬೇಕು. ಸರಿ, ಈಗ ಮುಂದೆ ನಾವು ನಾಳೆ ದಿನ ನೋಡಕ್ ಹೋಗೋಣ. ಅಲ್ಲಿ ಆ ಕುಟುಂಬದಲ್ಲಿ ಏನ್ ನಡೀತದೆ ಎಂಬುದಾಗಿ ನಾವು ನೋಡೋಣ. ಅಲ್ಲಿವರೆಗೂ ದೇವರ ಮಕ್ಕಳಾದ ನಾವು ಇನ್ಮೇಲೆ ತಪ್ಪಾದದನ್ನು ಹೇಳ್ಕೊಡಬಾರ್ದು, ತಪ್ಪಾಗಿ ಸಹ ನಾವು ಆಶೀರ್ವಾದಗಳು ಪಡ್ಕೊಳ್ಬಾರ್ದು. ನಾವು ಎಷ್ಟು ಜಿಗ್ಜಾಗ್ ಆಗಿ ತಪ್ಪಾಗಿ ಆಶೀರ್ವಾದ ಪಡ್ಕೊಳ್ತೀವೋ ಅಷ್ಟೇ ತೊಂದರೆಗೆ ನಾವು ಒಳಗಾಗ್ತೀವಿ ಎಂಬುದಾಗಿ ಸಹ ನಾವು ಯೋಚಿಸುವನಾಗಿರ್ಬೇಕು. ಕರ್ತನು ತಾನೇ ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಂದು ವೇಳೆ ನೀವು ಯೇಸುವನ್ನ ನಂಬದೆ ಹೋದ್ರೆ, ಈಗ ನಿಮ್ಗೊಂದು ಚಾನ್ಸ್ ಕೊಡ್ತೀನಿ. ಯೇಸುವನ್ನ ನಿಮ್ಮ ಹೃದಯದೊಳಗೆ ಸ್ವೀಕಾರ ಮಾಡ್ರಿ. ಯೇಸು ನಿಮಗಾಗಿ ಸತ್ತಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ, ರಕ್ತ ಸುರಿಸಿದ್ದಾರೆ, ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾರೆ, ತಿರುಗಿ ಬರ್ತಾ ಇದ್ದಾರೆ. ನಿಮ್ಮ ಪಾಪವನ್ನು ಕ್ಷಮಿಸುವಂತ ದೇವರು ಅವರೊಬ್ಬರೇ. ಅವರಿಗೆ ನಿಮ್ಮ ಹೃದಯವನ್ನು ಕೊಡ್ರಿ. ಆ ಸಂತೋಷ ಸಮಾಧಾನವನ್ನ ನೀವು ಅನುಭವಿಸ್ತೀರ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದವರೇ, ನಿಮಗೆ ಸ್ತೋತ್ರ. ದೇವರೇ, ಈ ಕುಟುಂಬದಲ್ಲಿ ಪ್ರಾಬ್ಲಮ್ ಬರೋದಕ್ಕೆ ಕಾರಣ ಏನೆಂಬುದಾಗಿ ನಾವು ನೋಡಿದ್ವಪ್ಪ. ಫೇವರಿಟಿಸಮ್, ಪಕ್ಷಪಾತ, ಮಾತ್ರವಲ್ಲದೆ ಇನ್ನೂ ಲೋಕದ ಆಸೆಗಳು, ಅದನ್ನೆಲ್ಲ ತೆಗೆದು ಬಿಟ್ಟವರಾಗಿ ಕರ್ತನನ್ನೇ ಸ್ವೀಕಾರ ಮಾಡುವಾಗ ನೀನು ಕೃಪೆ ಕೊಡಪ್ಪ. ದೇವ, ಈ ಸಂದರ್ಭದಲ್ಲಿ ಯಾರ್ಯಾರು ತಮ್ಮ ಜೀವಿತವನ್ನು ನಿನ್ನ ಕೈಗೊಪ್ಪಿಸಿಕೊಟ್ಟಿದ್ದಾರೋ ದೇವರೇ, ಅವರ ಜೀವಮಾನದಲ್ಲಿ ಒಂದು ಸಂತೋಷ ಸಮಾಧಾನ ಕೊಡು. ಮತ್ತೆ ತಂದೆ ತಾಯಿಗಳು ಎಲ್ಲರನ್ನೂ ಒಂದೇ ಸಮವಾಗಿ ನೋಡುವ ಹಾಗೆ ನೀವು ಕೃಪೆ ಕೊಡು. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೆನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೆನ್. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ
ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್